ಎಲ್ಲ ನನ್ನ ಪ್ರೀತಿಯ ಗೆಳೆಯರಿಗೆ ನಮಸ್ಕಾರಗಳು. ಇವತ್ತು ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತಂದರೆ ಮುಂದೆ ಹೇಳ್ತೀನಿ. ಇವಾಗ ನಮ್ಮ ಗಾಡಿಗೆ ಪೆಟ್ರೋಲ್ನ ಫುಲ್ ಮಾಡ್ಕೋತಿದ್ದೀವಿ. ಯಾಕಂದರೆ ನಡುದರಲ್ಲಿ ಗಾಡಿ ಕೈ ಕೊಡಬಾರ್ದಲ್ಲ. ನೋಡಿ, ಫುಲ್ ಪೆಟ್ರೋಲ್ ಆದಮೇಲೆ ಪುರ್ರ ಅಂತ ಸ್ಟಾರ್ಟ್ ಮಾಡಿದ್ವಿ ಗಾಡಿನ. ಹಂಗೆ ಹೋಗ್ತಾಯಿದ್ವಿ. ಇಲ್ಲಿ ಬಂತು ನೋಡಿ ನಮ್ಮ ತೊಗರಿಯ ನಾಡು ಕಲಬುರಗಿ. ಹೇಗಿದೆ? ಅಲ್ಲಿಂದ ಸ್ಟಾರ್ಟ್ ಆಯಿತು. ಮತ್ತೆ ಟೈಮ್ ಪಾಸ್ ಮಾಡ್ಕೊಂಡು ಬುರ್ರ ಅಂತ ಗಾಡಿ ತೊಗೊಂಡು ಹೋಗ್ತಾ ಇದ್ದೀವಿ. ಕಲಬುರಗಿನೋ ಇಲ್ಲ ಬೆಂಗಳೂರು ಅಂತಲೇ ಗೊತ್ತಾಗ್ತಿಲ್ಲ. ಅಯ್ಯೋ, ಬೆಂಗಳೂರಿಗಿಂತ ನಮ್ಮ ಗುಲ್ಬರ್ಗದಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿಬಿಟ್ಟೈತೆ. ಇವಾಗ ಬಂದ್ವಿ ನೋಡಿ ಗತ್ರಿಗೆ ಭಾಗ್ಯವಂತಿ ಸನ್ನಿಧಾನಕ್ಕೆ. ಒಳಗಡೆ ಹೋಗ್ತಾ ಇದ್ದೀವಿ. ಯಾರ್ಯಾರೆಲ್ಲ ಹೋಗಿದ್ದೀರಾ? ಒಳಗೆ ನೋಡಿ ಎಷ್ಟು ಪಾರ್ಕಿಂಗ್ ಇದೆ. ಹೋಗ್ತಾ ಇದ್ವಿ ಹಂಗೆ ನೋಡ್ಕೊಂಡು ಒಳಗಡೆ. ಯಾರ್ಯಾರಿಗೆ ಏನೇನು ಬೇಕಾದರೂ ತೊಗೊಂಡ್ಬಿಡಿ. ಬನ್ನಿ ಬೇಗ. ಇಲ್ಲಿ ಸ್ನಾನ ಮಾಡೋಕ್ಕಂತ ಬಂದಿದ್ವಿ. ಆದರೆ ಇಲ್ಲೆಲ್ಲ ಸ್ವಲ್ಪ ನೀರಿರೋದಕ್ಕೆ ಬೇರೆಯವ್ರು ಮಾಡ್ತಿರೋದನ್ನ ನೋಡ್ತಿದ್ವಿ. ಆಮೇಲೆ ನಾವು ಗೊತ್ತಲ್ಲ, ಬೇರೆಯವ್ರು ನೋಡಿದ ಮೇಲೆ ನಮಗಂತೂ ಬಿಡೋಕ್ಕಾಗಲ್ಲ. ಸೊ ನಾವು ಹಂಗೆ ಡೈ ಹಾಕಿಬಿಟ್ವಿ. ಆದರೆ ಈಜದ್ರಲ್ಲೂ ಒಂಥರ ಮಜಾ ಇರುತ್ತೆ. ಇಂಥ ಬಿಸಿಲಲ್ಲಿ ತಣ್ಣಗೆ ಆರಾಮಾಗಿರುತ್ತೆ. ಸ್ನಾನ ಅಂತ ಮುಗೀತು. ಇವಾಗ ಗುಡಿ ಒಳಗಡೆ ಹೋಗಬೇಕು, ದರ್ಶನ ಮಾಡೋಣ ಬನ್ನಿ. ಹೋಗ್ತಿದ್ದೀವಿ ಒಳಗಡೆ. ನೋಡಿ ಜನ ಹೇಗಿದ್ದಾರೆ ಅಂತ. ತುಂಬ ರಶ್ ಇದೆ ಆದರೂ ಗುಡಿ. ಒಳಗಡೆ ದೇವಿ ದರ್ಶನ ಆಗೋದು ತುಂಬ ಭರವಸ. ಇಲ್ಲಿ ನೋಡಿ ಮೂರ್ತಿ ಕಾಣ್ತೀವಿ ನೋಡಿ ಒಳಗಡೆದು. ಹೋಗ್ತಿದ್ದೀವಿ ಇವಾಗ ಒಳಗಡೆ ಹೋಗಬೇಕು. ಬಂದ್ವಿ ನೋಡಿ ಒಳಗಡೆ ದೇವಿನ ಕಾಣ್ತಾನೆ. ಎಲ್ಲ ಹೊರಗಡೆ ನಮಸ್ಕಾರ ಮಾಡೋದು, ಹೊರಗೆ ಹೋಗೋದು. ನೋಡಿ ಯಾವ ಥರ ಇದೆ ನಮ್ಮ ಮುಖ. ಇದು ದೇವ್ರದ್ದು. ಇಲ್ಲಿ ನಾವೇನಾದರೂ ಬೇಡಿಕೊಂಡು ಎತ್ತಿದ್ರೆ ಆರಾಮಾಗಿ ಹೇಳುತ್ತೆ. ಅದಾಗಲ್ಲ ಅಂತ ಗೊತ್ತಿದ್ರೆ ಅದು ಮೇಲೂ ಹೇಳೋದಿಲ್ಲ. ನೋಡಿ ಹೇಗೆ ಹೇಳ್ತಾ ಇದೆ ಅದು. ಇದಿಲ್ಲಿದು ವಿಶೇಷ. ಲಾಸ್ಟು ಕಾಯಿ ಹೊಡೆಯೋದು.